ನಾನ್ ಯಾವಾಗ್ಲೂ ಹೇಳೋ ಹಾಗೆ ಒಂದೊಳ್ಳೆ ಕಥೆ ಇದ್ದ ಕೂಡ್ಲೆ ಅದು ಒಳ್ಳೆ ಸಿನಿಮಾ ಆಗ್ಬಿಡಲ್ಲ. ಆಲ್ಸೋ ಎಲ್ಲಾ ಒಳ್ಳೆ ಸಿನಿಮಾದಲ್ಲೂ ಅಷ್ಟೇ ಒಳ್ಳೆ ಕಥೆ ಇರ್ಲೇಬೇಕು ಅಂತಾನೂ ಅಲ್ಲ. ಇಟ್ಸ್ ಜಸ್ಟ್ ಅ ಲೇಯರ್ ಅಷ್ಟೇ. ಬಟ್ ಆ ಎಳೆನ ಬೇಸ್ ಆಗಿಟ್ಕೊಂಡು ಅದನ್ನ ಹೇಗ್ ಬಿಲ್ಡ್ ಮಾಡ್ತೀರಾ, ಯಾವೆಲ್ಲ ಪರ್ಸ್ಪೆಕ್ಟಿವ್ ಇಂದ ರೀವರ್ಕ್ ಮಾಡ್ತೀರಾ, ಮೈನ್ಲಿ ಪೇಪರ್ ಮೇಲೆ ಅಂತ ತರ್ತಿರಲ್ಲ, ಅದೇ ಲಿಟ್ರಲಿ ಅದೊಂದೇ ಮ್ಯಾಟರ್ ಆಗೋದು. ಮಹಾರಾಜ ಇದು ವಿಜಯ್ ಸೇತುಪತಿ ಹಾಗೆ ಅನುರಾಗ್ ಕಶ್ಯಪ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡು ನಿತಿಲನ್ ಸ್ವಾಮಿನಾಥನ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಕಥೆ ವಿಚಾರಕ್ಕೆ ಬಂದ್ರೆ, ಒಂದು ದಿನ ಒಂದು ಪೊಲೀಸ್ ಸ್ಟೇಷನ್ಗೆ ಮಹಾರಾಜ ಅನ್ನೋ ವ್ಯಕ್ತಿ, ಬೇಸಿಕಲಿ ಒಬ್ಬ ಕ್ಷೌರಿಕ, ಬಂದು ತನ್ನ ಮನೆಯಲ್ಲಿದ್ದ ಡಸ್ಟ್ಬಿನ್ ಕಳುವಾಗಿದೆ, FIR ಹಾಕೊಡಿ ಅಂತ ಕೂತ್ಕೋತಾನೆ. ಇದನ್ನ ಕೇಳಿದ ಮೇಲೆ ಯಾವ ಪೊಲೀಸ್ ತಾನೇ ಸುಮ್ನಿರ್ತಾರೆ ಹೇಳಿ ಅಲ್ವಾ? ಒಳ್ಳೆ ಮೆದಲಿಗೆ ಕೈ ಹಾಕೋ ಪಾರ್ಟಿ ಬಂದವನೇ ಅಂತ ತಮ್ಮ ಸ್ಟೈಲಲ್ಲೇ ವಾಪಸ್ ಕಳ್ಸೋದಕ್ ನೋಡ್ತಾರೆ. ಬಟ್ ಸ್ಟಿಲ್ ಅವನ್ ಬಂಡುತನ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂದ್ರೆ ಈ ಕಂಪ್ಲೇಂಟ್ ತಗೊಳ್ಳೇಬೇಕಾದಂತ ಅನಿವಾರ್ಯತೆಗೆ ಪೊಲೀಸರೇ ಬಂದ್ಬಿಡ್ತಾರೆ. ಸೊ ಅದು ಆಗಿದ್ಯಾಕೆ, ಈ ದೂರದಾರನ ಹಿನ್ನೆಲೆ ಏನು, ಇಷ್ಟು ವಿಚಿತ್ರವಾದ ಕಂಪ್ಲೇಂಟ್ ಕೊಡೋದ್ರ ಹಿಂದಿನ ಉದ್ದೇಶ ಏನಿತ್ತು, ಹಾಗೆ ಅಲ್ಲಿಂದ ಈ ಕಥೆ ಹೇಗೆ ಮುಂದುವರಿತು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಆಲ್ರೆಡಿ ಇಂಪ್ರೆಷನ್ಸ್ ಎಲ್ಲ ರಸ್ಟ್ ಹಿಡಿದು ಕೂತಿದೆ, ಅದನ್ನ ಬಡ್ದೆಬ್ಸಿ ಅಂತ ಕೇಳ್ಕೊತೀನಿ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಸ್ಕ್ರಿಪ್ಟ್. ಡೆಫಿನೆಟ್ಲಿ ಈ ವರ್ಷ ನೋಡಿರೋದ್ರಲ್ಲೇ ದ ಬೆಸ್ಟ್ ಒನ್ ಅಂತ ಹೇಳ್ತೀನಿ. ಬೇಸಿಕಲಿ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಆ ಥ್ರಿಲ್ಲರ್ ಅನ್ನೋದೇ ಒಂದ್ ರೀತಿ ದೊಡ್ಡ ಪ್ರೊಸೆಸ್ ಆಗಿ ನಿಂತ್ಕೊಳ್ಳುತ್ತೆ. ಕ್ಯಾರೆಕ್ಟರ್ಸ್ ಗಳನ್ನ ಬರೆದು ಎಸ್ಟಾಬ್ಲಿಷ್ ಮಾಡಬೇಕು, ನಡೆದಿರೋ ಘಟನೆಯ ಸುತ್ತ ಸೆಟ್ ಪೀಸಸ್ ಅನ್ನೋ ಹಾಗೆ ಎವಿಡೆನ್ಸ್ ಗಳನ್ನ ತರಬೇಕು, ಪಾತ್ರಗಳ ಉದ್ದೇಶನೂ ಕ್ಲಿಯರ್ ಆಗ್ಬೇಕು. ಬಟ್ ಇನ್ ದ ಸೇಮ್ ವೇ ಟ್ವಿಸ್ಟ್ ಗಳು ಗೊತ್ತಾಗೋ ಹಾಗಿರಬಾರ್ದು, ಕೊನೆಯವರೆಗೂ ಮೈಂಟೈನ್ ಆಗ್ಬೇಕು. ಅಂಡ್ ಅಫ್ಕೋರ್ಸ್ ಅದೆಲ್ಲ ಇಲ್ಲಿ ಆಗಿದೆ. ಬಟ್ ಸ್ಪೆಷಲ್ ಏನಂದ್ರೆ ಕಮರ್ಷಿಯಾಲಿಟಿನೂ ಅಷ್ಟೇ ಸಲೀಸಾಗಿ ಬ್ಲೆಂಡ್ ಮಾಡಿದ್ದಾರೆ. ಎಷ್ಟೋ ಸಾರಿ ನಾವೇ ಅನ್ಕೋತಿರ್ತೀವಿ ಥ್ರಿಲ್ಲರ್ ಅಲ್ಲಿ ಇದ್ರ ಅಗತ್ಯ ಏನಿದೆ, ತೆಗೆದು ಬಿಡಿ, ಸುಮ್ನೆ ಫೀಲ್ ಹಾಳಾಗತ್ತೆ ಅಂತ. ಬಟ್ ಇಲ್ಲಿ ಆ ಫೀಲ್ ನ ತಂದಿರೋದೇ ಕಮರ್ಷಿಯಾಲಿಟಿ. ಪ್ರಿನ್ಸಿಪಲ್ ಆಫೀಸ್ ಇಂದ ಶುರು ಆಗತ್ತೆ, ಮಹಾರಾಜನ ಪಾತ್ರಕ್ಕೆ ಒಂದು ಟೋನ್ ನ ಆಡ್ ಮಾಡ್ತಾರೆ, ಅಂಡ್ ಆ ಪಿಲ್ಲರ್ ಬೀಳ್ಸೋ ಮಟ್ಟಿಗೆ ರಿಲೆಕ್ಟೆನ್ಸ್ ನ ಕೂಡ ತೋರಿಸಿ ಆ ಪಾತ್ರ ಎಷ್ಟು ಹಠವಾದಿ ಅಂತ ಹೇಳ್ತಾರೆ. ಕ್ಯಾರೆಕ್ಟರ್ ಆರ್ಕ್ ನ ಡಿಫೈನ್ ಮಾಡ್ತಾರೆ. ಅಂಡ್ ಅದರ ಜೊತೆಗೇನೆ ವಿಜಯ್ ಸೇತುಪತಿ ಆಸ್ ಅ ಹೀರೋ ಅವ್ರಿಗೊಂದು ಮಾಸ್ ಅಪ್ರೋಚ್ ಅನ್ನ ಕೂಡ ಕೊಟ್ಬಿಡ್ತಾರೆ. ಇದಲ್ದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗೋ ಅವಾಂತರ, ಹಾವು ಹಿಡ್ಕೊಂಡು ಹೊರಗೆ ಬರೋದು, ಲೈಕ್ ಇನ್ನೂ ಇದಾವೆ. ಅಂಡ್ ಆ ಎಲ್ಲಾ ಎಲಿಮೆಂಟ್ ಗಳನ್ನ ಸ್ಕ್ರಿಪ್ಟ್ ಒಳಗೆ ಎಷ್ಟು ಚೆನ್ನಾಗಿ ಇಂಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಎಕ್ಸಲೆಂಟ್ ಮಾತ್ರ. ಎರಡನೇದಾಗಿ ಇದರ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಏನ್ ಕ್ಲಾರಿಟಿ ಇದೆ ಅಂತೀರಾ? ಒಂದೇ ಒಂದು ಅನ್ವಾಂಟೆಡ್ ಸೀಕ್ವೆನ್ಸ್ ಇಲ್ಲ, ಬೇಡದೇ ಇರೋ ಕಾಮಿಡಿನ ತುರ್ಕಿಲ್ಲ. ಇನ್ಫ್ಯಾಕ್ಟ್ ಆ ಟ್ವಿಸ್ಟ್ ಅನ್ನೋದ್ರಲ್ಲೂ ಹೆಚ್ಚು ಕನ್ಫ್ಯೂಷನ್ ಮಾಡ್ದೇನೆ ಜೆನ್ಯೂನ್ ಆಗಿ ಪ್ಲೇಸ್ ಮಾಡಿದ್ದಾರೆ, ಇಷ್ಟ ಆಯ್ತು. ಇಲ್ಲಿನ ಕಥೆ ರೆಗ್ಯುಲರ್, ಆ ಕ್ರೈಮ್ ಡ್ರಾಮಾ ಕೂಡ ಗೊತ್ತಿರೋದೆ, ಆದ್ರೆ ಅದನ್ನ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇದ್ದ ಡಿಫರೆಂಟ್ ಆಗಿ ಶುರು ಮಾಡಿ ನಂತರ ಅದರ ಸುತ್ತ ಮತ್ತಷ್ಟು ಇವೆಂಟ್ ಗಳನ್ನ ಬರ್ಕೊಂಡಿದ್ದಾರೆ. ಹಾಗೆ ಅವುಗಳನ್ನ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಅಡಿಷನ್ ಅಂದ್ರೆ ಆ ಸ್ಕ್ರೀನ್ ಪ್ಲೇ, ಎರಡು ಡಿಫರೆಂಟ್ ಟೈಮ್ ಲೈನ್, ಅದಕ್ಕೆ ರೆಸನೇಟ್ ಆಗುವಂತ ಸೀಕ್ವೆನ್ಸ್ ಗಳು, ಕೋಇನ್ಸಿಡೆನ್ಸ್ ಅನ್ಕೊಂಡ್ರು ಒಂದು ಸಣ್ಣ ಆಕ್ಟ್ ಇಂದ ದೊಡ್ಡ ಮಟ್ಟದಲ್ಲೇ ಶುರು ಆಗುವಂತ ರೈವಲ್ರಿ, ಆ ಪಾತ್ರಗಳು, ಫ್ಲಾಶ್ ಬ್ಯಾಕ್, ಪ್ರೆಸೆಂಟ್, ಲೈಕ್ ಒಂದ್ ರೀತಿ ರಿಮೋಟ್ ಹಿಡ್ಕೊಂಡು ಹಿಂದೆ ಮುಂದೆ ಓಡಿಸಿ ಅರ್ಥ ಮಾಡಿಸ್ದಾಗಿತ್ತು. ಅದರಲ್ಲೂ ಆ ಪ್ರೆಸೆಂಟ್ ಅನ್ನೋದನ್ನೇ ಸುಮಾರು ಲೇಯರ್ ಗಳಾಗಿ ಟ್ರೀಟ್ ಮಾಡಿದ್ದಾರೆ. ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾರೆ, ಸೈಲೆನ್ಸ್ ಇರುತ್ತೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾರೆ, ಅಂಡ್ ಅಗೈನ್ ವಾಪಸ್ ಬಂದು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಲೈಕ್ ಲಿಟರಲಿ ಸಖತ್ತಾಗಿತ್ತು ಎಕ್ಸಿಕ್ಯೂಷನ್. ಇನ್ನು ಇಲ್ಲಿರೋ ಕ್ಯಾರೆಕ್ಟರ್ಸ್, ಕ್ಯಾರೆಕ್ಟರೈಸೇಷನ್ ಅಂಡ್ ದೇರ್ ಪರ್ಫಾರ್ಮೆನ್ಸಸ್. ಮಹಾರಾಜ ಒಬ್ಬ ಕೇರಿಂಗ್ ಫಾದರ್, ತನ್ನ ಮಗನ ಭವಿಷ್ಯಕ್ಕೋಸ್ಕರನೇ ಬದುಕ್ತಾ ಇರ್ತಾನೆ. ಅಂಡ್ ಅಲ್ಲಿ ಏನೇ ಬಂದ್ರೂ ಪ್ರೊಟೆಕ್ಟ್ ಮಾಡ್ತಾನೆ, ಎಂತ ಹಠವಾದಿ ಬೇಕಾದ್ರೂ ಆಗ್ತಾನೆ, ಯಾರ ವಿರುದ್ಧ ಬೇಕಾದ್ರೂ ತಿರುಗಿ ಬೀಳ್ತಾನೆ. ಇನ್ನು ಇಲ್ಲಿ ಸಿಮಿಲರ್ ಆಗಿ ಆ ವಿಲನ್ ಕ್ಯಾರೆಕ್ಟರ್ ಕೂಡ ಇದೆ, ಅವನು ಫ್ಯಾಮಿಲಿಗೋಸ್ಕರನೇ ಬದುಕ್ತಾ ಇರ್ತಾನೆ. ಬಟ್ ಡಿಫರೆನ್ಸ್ ಏನಂದ್ರೆ ಮಹಾರಾಜನದ್ದು ಸರ್ವೈವಲ್ ಪ್ರಶ್ನೆ ಅಂಡ್ ವಿಲನ್ ನದ್ದು ಮಾನಿಟರಿ ಸರ್ವೈವಲ್ ಪ್ರಶ್ನೆ. ನೋಡಿ ಹೇಗಿದೆ ಅಂತ. ಅಂಡ್ ಇಲ್ಲಿ ಆ ಸಿಮಿಲಾರಿಟಿ ಅನ್ನೋದಿದೆಯಲ್ಲ, ಅದೇ ನಮಗೆ ಹೆವಿ ಡಿಸ್ಟರ್ಬಿಂಗ್ ಅಂತ ಅನ್ಸೋದು ಈ ಕಾನ್ಫ್ಲಿಕ್ಟ್ ಅಲ್ಲಿ. ಸೊ ಅದನ್ನ ಬರ್ದಿರೋ ರೀತಿಗೆ, ಇನ್ಫ್ಯಾಕ್ಟ್ ರೆಗ್ಯುಲರ್ ಕ್ರೈಮ್ ಡ್ರಾಮಾನೇ ಈ ಲೆವೆಲ್ ಎಂಗೇಜಿಂಗ್ ಥ್ರಿಲ್ಲರ್ ಮಾಡಿರೋದಕ್ಕೆ ಡೈರೆಕ್ಟರ್ ಕಮ್ ರೈಟರ್ ನಾತಿಲಾನ್ ಸ್ವಾಮಿನಾಥನ್ ಅವ್ರನ್ನ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡ್ತೀನಿ. ಗ್ರೇಟ್ ವರ್ಕ್. ಇನ್ನು ಪರ್ಫಾರ್ಮೆನ್ಸಸ್ ವಿಷಯದಲ್ಲಿ ಆಸ್ ಯೂಶುವಲ್ ಸೇತುಪತಿ ಅವರಂತೂ ಮಹಾರಾಜ ಆಗಿ ಮಹಾರಾಜನೊಳಗೇನೆ ಮುಳುಗೋಗ್ಬಿಟ್ಟಿದ್ದಾರೆ. ಸಿನಿಮಾದಿಂದ ಸಿನಿಮಾಗೆ ಅವರ ಪ್ರೆಸೆನ್ಸ್ ಅಂತೂ ಕ್ಯಾರಿ ಆಗ್ತಾನೆ ಇರುತ್ತೆ. ಬಟ್ ನೋಡೋದಕ್ಕೆ ಪ್ರತಿ ಸಲನೂ ಹೊಸದೇನಾದ್ರೂ ಸಿಗ್ತಾನೆ ಇರುತ್ತೆ. ಆ ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ, ಇನ್ಫ್ಯಾಕ್ಟ್ ಅಷ್ಟೊಂದು ಸಿವಿಯರ್ ಇನ್ಸಿಡೆಂಟ್ ನಡೆದೋಗಿದ್ರು ಕೂಡ ಅಲ್ಲಿ ಹೆವಿ ಟ್ರಾಮಟೈಸ್ಡ್ ಅಂತ ತೋರಿಸ್ಕೊಳ್ದೇನೆ ಈ ಕಡೆ ಇಂಟೆನ್ಸಿಟಿನೂ ಹಾಳಾಗದೆ ಇರೋ ತರ ಕೊನೆವರೆಗೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಅನುರಾಗ್ ಕಶ್ಯಪ್ ಅವರು ಕೂಡ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಸಖತ್ ಇಂಪ್ಯಾಕ್ಟ್ಫುಲ್ ಆಗಿ ಕಾಣಿಸ್ಕೊತಾರೆ. ಅಂಡ್ ಪ್ರೊಟಾಗನಿಸ್ಟ್ ಗೆ ಬೇಕಾಗಿರೋ ರೀತಿ ಎಲ್ಲಾ ತರದ ರೆಸಿಸ್ಟೆನ್ಸ್ ಗಳನ್ನ ಒಟ್ಟಿಗೆ ತರ್ತಾರೆ. ಅದರಲ್ಲಿ ಕೆಲವೊಂದು ಡಿಸ್ಟರ್ಬಿಂಗ್ ಅಂತಾನೂ ಅನ್ಸುತ್ತೆ. ಇನ್ನ ಇವರನ್ನ ಬಿಟ್ಟು ಪೊಲೀಸ್ ಜೊತೆಗೇನೆ ಒಂದು ಕ್ಯಾರೆಕ್ಟರ್ ಇರುತ್ತೆ, ಹೆಸರು ನೆನಪಿಗೆ ಬರ್ತಾ ಇಲ್ಲ, ಬಟ್ ಕ್ರೇಜಿ ಟ್ರಾನ್ಸ್ಫಾರ್ಮೇಶನ್ ಇದೆ ಆ ಪಾತ್ರಕ್ಕೆ. ಅಂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯ್ತು. ಹಾಗೆ ಉಳಿದ ಎಲ್ಲಾ ಆಕ್ಟರ್ಸ್ ತಮಗೆ ಕೊಟ್ಟಂತ ಪಾತ್ರನ ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಅಂತೂ ಹೇಳಲೇಬೇಕು. ಬಿಕಾಸ್ ಸಿನಿಮಾ ನೋಡಿ ಮುಗಿಯೋವರೆಗೂ ಆ ಕೈಚಳಕ ಯಾರ್ದು ಅಂತ ಗೊತ್ತೇ ಇರ್ಲಿಲ್ಲ. ಬಟ್ ಆಮೇಲೆ ಸಿನಿಮಾ ಡಿಸ್ಕ್ರಿಪ್ಷನ್ ನೋಡಿದಾಗ ಅಜನೀಶ್ ಬಾಯ್ ಕೊಟ್ಟಿರೋದಾ ಅಂತ ಸರ್ಪ್ರೈಸ್ ಆಯ್ತು. ಲೈಕ್ ಲಿಟ್ರಲಿ ಈ ಕಡೆ ಥ್ರಿಲ್ಲರ್ಗೆ ಥ್ರಿಲ್ಲರ್ ಆಗಿರ್ಬೇಕು, ಎಮೋಷನಲಿ ಬ್ರೇಕ್ ಡೌನ್ ಅಂತಾನೂ ತರಬೇಕು, ಅಂಡ್ ದೆನ್ ಮಾಸ್ ಅನ್ನೋದು ಕೂಡ ಡಿಫೈನ್ ಆಗ್ಬೇಕು, ಆ ತರ ಕೆಲಸ ಮಾಡಿದ್ದಾರೆ.
ಇನ್ನು ಇವೆಲ್ಲದರ ಹೊರತಾಗಿ ಪ್ರೀ ಇಂಟರ್ವಲ್ ಫೈಟ್ ಮತ್ತದರ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಹಾಗೇನೆ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಪೊಲೀಸರೇ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ, ಲಿಟ್ರಲಿ ಅದು ಮಾತ್ರ ಗೋಸ್ ಬಂಪ್ಸ್. ಅಂಡ್ ಆಲ್ಸೋ ಸಿನಿಮಾದಲ್ಲಿ ಎಷ್ಟೊಂದು ಎಮೋಷನ್ಸ್ ಇದೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟಾಗ ಡಸ್ಟ್ ಬಿನ್ ವಿಚಿತ್ರ ಅನ್ಸುತ್ತೆ, ಬಟ್ ಕೊನೆಯಲ್ಲಿ ಅದೇ ಡಸ್ಟ್ ಬಿನ್ ತುಂಬಾ ಭಾವನೆಗಳು ತುಂಬಿಕೊಂಡಿರುತ್ತೆ. ಹಾಗೇನೆ ಇಡೀ ಸಿನಿಮಾನ ಅಬ್ಸರ್ವ್ ಮಾಡಿದಾಗ ರಿಯಲೈಸ್ ಆದಾಗ ಇಲ್ಲಿ ಸಣ್ಣ ಸಣ್ಣದಾಗಿ ಎಷ್ಟೊಂದು ಡೀಟೇಲ್ಸ್ ನ ಆಡ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ. ಇನ್ನು ನೆಗೆಟಿವ್ಸ್ ಕಡೆ ಬಂದ್ರೆ ಅಂಥದ್ದೇನ್ ಮೇಜರ್ ಆಗಿರ್ಲಿಲ್ಲ, ಬಟ್ ಲಾಸ್ಟ್ 40 ಮಿನಿಟ್ಸ್ ಅಲ್ಲಿ ಒಂದು ಮುಖ್ಯವಾದ ತಿರುವು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ ಟೈಮಲ್ಲಿ ಮೆಜರ್ಸ್ ತಗೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಬಟ್ ಅಟ್ ಲೀಸ್ಟ್ ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಕನ್ವೀನಿಯಂಟ್ ಆಗಿ ರಿವೀಲ್ ಮಾಡಬಹುದಾಗಿತ್ತು. ಕ್ಲೈಮ್ಯಾಕ್ಸ್ ನ ಮತ್ತಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಮುಗಿಸಬಹುದಾಗಿತ್ತು, ಬಟ್ ಅದನ್ನ ಇಲ್ಲಿ ಮಿಸ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಅಂಡ್ ಆಲ್ಸೋ ಈ ತರದ ಹೈಪರ್ ಲೀಕ್ಡ್ ಸ್ಕ್ರೀನ್ ಪ್ಲೇ ಮಧ್ಯೆ ಅಪ್ಪ ಮಗಳ ಎಮೋಷನಲ್ ಗ್ರಾಫ್ ಸ್ವಲ್ಪ ಕೆಳಗ್ ಬಿದ್ದಿದೆ ಅಂತಾನೆ ಅನಿಸ್ತು. ಹಾಗೆ ಆಕ್ಚುಯಲ್ ಮ್ಯಾಟರ್ ನ ಇನ್ನೂ ಬೇಗನೆ ಓಪನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಅದರ ಹೊರತಾಗಿ ಹೇಳ್ಕೊಳ್ಳೋ ತರ ನೆಗೆಟಿವ್ಸ್ ಅಂತ ಇಲ್ಲಿ ಏನೂ ಇರ್ಲಿಲ್ಲ. ಟೋಟಲ್ ಆಗಿ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ. ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸಿಕ್ಯೂಷನ್ ಇದೆ, ಎಮೋಷನ್ಸ್ ಇದೆ, ಅಂಡ್ ಸ್ಪೆಷಲಿ ಥಿಯೇಟರ್ ಅಲ್ಲೇ ನೋಡ್ಬೇಕಾದಂತ ಸಿನಿಮಾ ಇದು. ಹಾಗೇನೆ ತಮ್ಮ 50ನೇ ಸಿನಿಮಾ ಆಗಿ ಮಹಾರಾಜನ ಚೂಸ್ ಮಾಡಿದ್ದು ಸೇತುಪತಿ ಅವರ ಕರಿಯರ್ಗೂ ಕೂಡ ಒಳ್ಳೆ ಪಾಸಿಟಿವಿಟಿನ ತಂದಿದೆ. ಸೊ ನಾನಂತೂ ಇದನ್ನ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ ಎಲ್ರಿಗೂ. ಫ್ಯಾಮಿಲಿ ಜೊತೆನೆ ಹೋಗಿ ನೋಡ್ಬೋದು, ಬಟ್ ಚಿಕ್ಕ ಮಕ್ಕಳಿಗೆ ಡಿಸ್ಟರ್ಬ್ ಆಗೋ ತರದ ಸನ್ನಿವೇಶಗಳಂತೂ ಇದೆ. ಅದನ್ನ ಬಿಟ್ರೆ ಬೇರೆ ಯಾವುದೇ ತರದ ಸೀಕ್ವೆನ್ಸ್ಗಳು ಇಲ್ಲಿ ಇಲ್ಲ. ಸರಿ, ಇದಿಷ್ಟು ನನ್ನ ಒಪಿನಿಯನ್ ಆಗಿತ್ತು ಈ ಸಿನಿಮಾ ಬಗ್ಗೆ. ಇನ್ನು ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.